ಮಾಡ್ತಿರುವಂತ ಸಿಎಂಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಸಿಪಿಎಂ ಜಿಂದಾಬಾದ್, ಸಿಪಿಎಂ ಜಿಂದಾಬಾದ್. ಇವತ್ತಿನ ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕದಲ್ಲಿ ಈಗಾಗಲೇ ಏನು ವಿದ್ಯುತ್ ಕ್ಷೇತ್ರದಲ್ಲಿ ವಿದ್ಯುತ್ ಉತ್ಪಾದನೆ ಮತ್ತು ಪ್ರಸರಣ ಹಲವಾರು ವರ್ಷಗಳಿಂದನೇ ಖಾಸಗಿ ಕ್ಷೇತ್ರಕ್ಕೆ ಒಳಪಟ್ಟಿದ್ರು ಕೂಡ ವಿತರಣಾ ವ್ಯವಸ್ಥೆ ಏನಿತ್ತು ಆ ವಿತರಣಾ ವ್ಯವಸ್ಥೆ ಸಂಪೂರ್ಣವಾಗಿ ಸರ್ಕಾರದ ನಿಯಂತ್ರಣದಲ್ಲಿ ಎಸ್ಕಾಂ, ಬೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂನ 4 ವಿಭಾಗಗಳ ನಿಯಂತ್ರಣದಲ್ಲಿ ಅದು ನಡೀತಾ ಇತ್ತು. ಈಗ ಕಳೆದ 2023ರಲ್ಲಿ ಏನಿವತ್ತು ಟಾಟಾ ಪವರ್ ಲಿಮಿಟೆಡ್ ಕಂಪನಿ ಏನಿದೆಯೋ ಅವರು ಬಾಂಬೆಯಲ್ಲಿರ್ತಕ್ಕಂಥ ಆ ಒಂದು ಸಂಸ್ಥೆಯ ಮುಖಾಂತರ ಈ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಏನಾಗಿದೆಯೋ ಅವರು ಕರ್ನಾಟಕದ KERCಗೆ ಕರ್ನಾಟಕದಲ್ಲಿ ಇವತ್ತೇನು ವಿತರಣಾ ವ್ಯವಸ್ಥೆ ಏನಿದೆಯೋ ಈ 5 ಕಂಪನಿಗಳ ವ್ಯಾಪ್ತಿಗೊಳಪಟ್ಟಿರ್ತಕ್ಕಂಥ 19 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಾವು ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ವಿತರಣೆಯನ್ನು ನಾವು ಮಾಡಲಿಕ್ಕೆ ನಾವು ಅವಕಾಶ ಕೊಡಬೇಕು ಅಂತೇಳಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ಅರ್ಜಿಯಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯಲ್ಲಿ ಯಾವುದೇ ಇವತ್ತು ಖಾತ್ರಿಯನ್ನು ಅವರು ಪಡಿಸಿಲ್ಲ. ಏನು ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ವಿದ್ಯುತ್ ನಿಯಂತ್ರಣ ಒಂದು ವ್ಯವಸ್ಥೆ ಏನಿದೆಯೋ ಅಥವಾ ಪ್ರಸರಣ ಮಾಡ್ತಕ್ಕಂಥ ಮತ್ತು ವಿತರಣೆ ಮಾಡ್ತಕ್ಕಂಥ ಇದ್ರ ಮುಖಾಂತರ ಮಾಡ್ತೀವೋ ಅಥವಾ ಸ್ವತಂತ್ರವಾಗಿ ನಾವು ಅದನ್ನೆಲ್ಲವನ್ನು ತಯಾರಿ ಮಾಡಿಕೊಂಡು ವಿದ್ಯುತ್ ಸರಬರಾಜು ಮಾಡ್ತೀವಿ ಅಥವಾ ನೌಕರ ಪ್ರಶ್ನೆ ಇರ್ಬೋದು, ಗ್ರಾಹಕರ ಪ್ರಶ್ನೆ ಇರ್ಬೋದು, ರೈತರಿಗೆ ಈಗ ಏನು ಕ್ರಾಸ್ ಸಬ್ಸಿಡಿ ಮುಖಾಂತರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿಗಳು ಕೊಡ್ತಾ ಇರ್ತಕ್ಕಂಥ ಈ ಒಂದು ಕ್ರಾಸ್ ಸಬ್ಸಿಡಿಗಳಿರ್ಬೋದು, ಈ ಯಾವುಗಳ ಬಗ್ಗೆ ಕೂಡ ನೌಕರರ ಕೆಲಸದ ಬಗ್ಗೆ ಅಲ್ಲಿ ಯಾವುದೇ ಖಾತ್ರಿ ಕೊಟ್ಟಿಲ್ಲ. ಏನು ಇವತ್ತು ಕ್ರಾಸ್ನ ಇದರಲ್ಲಿ ರಿಯಾಯಿತಿಗಳಲ್ಲಿ ಕೊಡ್ತಾ ಇರ್ತಕ್ಕಂಥ ಇವುಗಳ ಬಗ್ಗೆ ಖಾತ್ರಿ ಕೊಟ್ಟಿಲ್ಲ. ಮತ್ತು ಮುಂದೆ ಯಾವ ರೀತಿಯಲ್ಲಿ ನಾವು ಇದನ್ನು ವಿತರಣೆ ಮಾಡ್ತೀವಿ ಅಂತಕ್ಕಂಥ ಯಾವುದೇ ಭದ್ರತೆಯನ್ನು ಖಾತ್ರಿಯನ್ನು ಬಳಸ್ತದೆ ಇವತ್ತು ಕೇಳಿರ್ತಕ್ಕಂಥ ಆ ಅಸ್ಪಷ್ಟತೆಯ ಅರ್ಜಿಯಲ್ಲಿ ಇವತ್ತು ಕೂಡಿರೋದ್ರಿಂದ ಇದನ್ನು ಇವತ್ತು ನಾವು ಸಂಪೂರ್ಣವಾಗಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ರಾಜ್ಯ ಸಮಿತಿ ಇವತ್ತು ಕರ್ನಾಟಕದಲ್ಲಿ ಈ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಬಿಡೋದಿಲ್ಲ. ನಾವೆಲ್ಲ ಕಡೆ ತಕರಾರು ಅರ್ಜಿಗಳನ್ನು ಸಲ್ಲಿಸ್ತೀವಿ ಅಂತೇಳಿ ಇವತ್ತು CPM ಪಕ್ಷ ಇಡೀ ರಾಜ್ಯದ ಎಲ್ಲ ಕಡೆ ಇವತ್ತು ತಕರಾರು ಅರ್ಜಿಗಳನ್ನು ಸಲ್ಲಿಸ್ತಾ ಇದೆ. ಆ ರೀತಿಯಲ್ಲೇ ಇವತ್ತು ಕೋಲಾರದ CPM ಪಕ್ಷ ಜಿಲ್ಲಾ ಸಮಿತಿ ಇವತ್ತು KERCಯ ಏನು ಕಾರ್ಯದರ್ಶಿಗಳಿದ್ದಾರೆ ಅವರಿಗೆ ನಾವು ತಕರಾರು ಅರ್ಜಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಿಕ್ಕೆ ಇವತ್ತು ಬಂದಿದ್ದೀವಿ. ಸರ್ವೆ ನಂಬರ್ ಯಾವುದಿಲ್ಲ ಸರ್, ಆಗಿಲ್ಲ. ಓಕೆ 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 ಸರಿ ಸರ್. ಹ್ಞೂ ಸರಿ ಸರ್. ಓಕೆ ಇಲ್ಲ ಅದೊಂದು ಮಾಡಿಸ್ಬಿಟ್ರೆ ನೀವು ಕಾಶಿಪುರದ ಒಂದು ಸ್ಟೇಟಸ್ ಹೇಳ್ತಾರೆ. ಅಂಶಗಳು ಬರ್ತದೆ ಮೇಡಮ್. ಇದರಲ್ಲಿ ಒಂದು ವಿತರಣಾ ಕಾರ್ಯಾಚರಣೆ ಆ ವಿಧಾನ ಸ್ವರೂಪ ಏನಿದೆಯೋ ಅದನ್ನು ಮರೆಮಾಚಿದ್ದಾರೆ ಅವರ ಅರ್ಜಿಯಲ್ಲಿ. ಅವರು ಏನು ರಿಕ್ವೆಸ್ಟ್ ಮಾಡಿದಾರೆ ನಾವು ವಿತರಣೆ ಮಾಡ್ತೀವಿ ಅಂತೇಳಿ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಈ 2 ಅಂಶಗಳು ಅದರ ಒಂದು ಕಾರ್ಯಾಚರಣೆ ವಿಧಾನ ಹೆಂಗೆ ಮಾಡ್ತೀವಿ ಅಂತಕ್ಕಂಥದ್ದು ಮತ್ತು ಅದರ ಸ್ವರೂಪ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಮರೆಮಾಚಿದ್ದಾರೆ. ಮೊದಲನೇ ಒಂದು ಅಂಶ. ಎರಡನೇ ಒಂದು ಅಂಶ ಒಂದು ಅಗತ್ಯವಾದಂಥ ವಿದ್ಯುತ್ ಶಕ್ತಿಯ ಮೂಲ ಏನು ಅಂತಕ್ಕಂಥದ್ದು ಅವ್ರಿಗೆ ಮೂಲನೇ ಇವತ್ತಿಗೆ ಎಲ್ಲಿಂದ ನಾವು ವಿದ್ಯುತ್ತನ್ನು ಕೊಡ್ತೀವಿ ಅಂತಕ್ಕಂಥದ್ದು ಅವರಿಗೆ ಸ್ಪಷ್ಟತೆ ಇಲ್ಲ. ಮತ್ತು ಭಾರಿ ಯಾವ ಪ್ರಮಾಣದಲ್ಲಿ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಅದರಲ್ಲಿ ಹಾಕಿಲ್ಲ. ಮತ್ತು ಉತ್ಪಾದನೆ ಮತ್ತು ಖರೀದಿ ಈ ಸಂಬಂಧಪಟ್ಟಾಗೆ ಏನು ವೆಚ್ಚ ಮಾಡ್ತೀವಿ ಅಂತಕ್ಕಂಥದ್ದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅರ್ಜಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಅರ್ಜಿಯಲ್ಲಿ. ಮತ್ತು ಮೂರನೇದಾಗಿ ಈ ಸಾಗಾಣಿಕೆ ಜಾಲಕ್ಕೆ ಬೇಕಾದಂಥ ಅಗತ್ಯವಾದಂಥ ಮೂಲಭೂತ ಒಂದು ಇದನ್ನು ಅವರು ಮಾಡಿಕೊಂಡಿಲ್ಲ. ಯಾವುದೇ ರೀತಿಯಾದಂಥ ಸೌಕರ್ಯಗಳನ್ನು ಅವರು ಮಾಡಿಕೊಂಡಿಲ್ಲ. ಮತ್ತು ಹೂಡಿಕೆ ಯಾವ ಪ್ರಮಾಣದಲ್ಲಿ ಮಾಡ್ತೀವಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಅದರಲ್ಲಿ ಸ್ಪಷ್ಟಪಡಿಸಿಲ್ಲ. 4ನೇದಾಗಿ ಈ ಟ್ರಾನ್ಸ್ಫಾರ್ಮರ್ಗಳು ಭಾರಿ ಮುಖ್ಯ. ಇವತ್ತು ವಿದ್ಯುತ್ ಸರಬರಾಜು ಆಗಬೇಕಾದ್ರೆ, ವಿತರಣೆ ಆಗಬೇಕಾದ್ರೆ ಮತ್ತು ವಿತರಣಾ ಕೇಂದ್ರಗಳು ಭಾರಿ ಮುಖ್ಯ. ತಾಂತ್ರಿಕ ಯೋಜನೆ ಇರಬೇಕು, ಅದಕ್ಕೆ ಭೂಮಿ ಕಚೇರಿಗಳಿರಬೇಕು. ಹಾಗಾಗಿ ಅವ್ರದ್ದೇ ಆದಂಥದ್ದನ್ನು ಬಳಸ್ತಾರಾ ಅಥವಾ ಈಗಿರ್ತಕ್ಕಂಥ KERC ನಿಯಂತ್ರಣದಲ್ಲಿ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ಇವುಗಳನ್ನು ಬಳಸ್ತಾರಾ? ಇವ್ಯಾವುದೂ ಕೂಡ ಅವರು ಅದರಲ್ಲಿ ಸ್ಪಷ್ಟತೆ ಕೊಟ್ಟಿಲ್ಲ.
ಹಾಗಾಗಿ ಇದೊಂದು ಅಪೂರ್ಣವಾದಂತಹ ಒಂದು ಅಪೀಲ್ ಅವರು ಹಾಕಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ತಿರಸ್ಕರಿಸಬೇಕು ಅಂತ ಹೇಳಿ ಇವತ್ತು ನಾವು ಇಡೀ ರಾಜ್ಯ ವ್ಯಾಪ್ತಿ ಎಲ್ಲ ಕಡೆ ಇವತ್ತು ನಾವು ಸಾರ್ವಜನಿಕರಿಂದ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಕೂಡ ರಿಕ್ವೆಸ್ಟ್ ಮಾಡಿ ಈ ತಕರಾರು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ವಿ. ಹಾಗಾಗಿ ಪಕ್ಷದಿಂದ ನಾವು ಕೊಡ್ತಾ ಇರ್ತಕ್ಕಂಥ ತಕರಾರು ಅರ್ಜಿಯನ್ನು 22ರ ಒಳಗಡೆ ಅವರಿಗೆ ಸಲ್ಲುವಂತ ರೀತಿಯಲ್ಲಿ KRC ಕಾರ್ಯದರ್ಶಿಗಳಿಗೆ ತಾವು ಗಮನ ನೀಡಬೇಕು. ಬೆಸ್ಕಾಂ ಕಂಪನಿಗಳು ಉಳಿಯಲೇಬೇಕು. ಟಾಟಾ ಕಂಪನಿಗೆ ವಿದ್ಯುತ್ ವಿತರಣಾ ವ್ಯವಸ್ಥೆ ಹೋಗಲೇಬಾರದು. ಟಾಟಾ ವಿದ್ಯುತ್ ಕಂಪನಿಗೆ ಮಾರಾಟ ಮಾಡುತ್ತಿರುವ KRCಗೆ ಧಿಕ್ಕಾರ. ಕರ್ನಾಟಕ